ಇದು ಒಂದು ರೀತಿಯಿಂದ ಸ್ಟ್ರೈಕ್ಗಳಿಗಾಗೆ ನಡೀತಿರುವಂಥದ್ದು. ಅದಕ್ಕಾಗಿ ಇದನ್ನ ಬಿಲ್ಡಿಂಗ್ ಕಳಿಸಿವೇನೋ ಅನ್ನುವಂಥ ಪರಿಸ್ಥಿತಿ ಇವತ್ತು ಬಂದಿಂತದ. ಯಾಕಂದ್ರೆ ರೈತರು ಈ ಸಂದರ್ಭದಷ್ಟೇ ಚಳವಳಿ ಮಾಡ್ತಾರೆ ಅಂತ ಅನ್ನೋದು ನಾವು. ಆದರೆ ರೈತರಲ್ಲಿ ಒಗ್ಗಟ್ಟು ಯಾಕೆ ಬರ್ತಾ ಇಲ್ಲ ಅನ್ನೋದು ಭಾಳ ದೊಡ್ಡ ಸಮಸ್ಯೆ ಅದೇ. ಯಾಕಂದರೆ ಇದರಲ್ಲೂ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಹರಿಯಾಣ ಮತ್ತು ಪಂಜಾಬ್ನ ರೈತರು ಬರ್ತಾ ಇದ್ದಾರೆ. ಮತ್ತು ದಿಲ್ಲಿಗೆ ಚಲೋ ನಡ್ಕೊಂಡು ಹೋಗ್ತೀವಿ, ನಮ್ಮ ಟ್ಯಾಕ್ಟ್ರಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಅದು ಯಶಸ್ವಿ ಆಗ್ತಾ ಇಲ್ಲ. ಇವೆಲ್ಲಕ್ಕಿಂತ ನಾವು ಒಂದಾಗಬೇಕು ಅನ್ನೋದು ನಮ್ಮ ರೈತರಲ್ಲಿ ಯಾಕೆ ಬರ್ತಾ ಇಲ್ಲ? ಯಾಕಂದರೆ ಇದಕ್ಕೆಲ್ಲ ಒಂದೇ ಮತದಾನ, ಸರ್ಕಾರಗಳನ್ನು ಬದಲಾಯಿಸೋದು. ಇದ್ರ ಸಲುವಾಗಿ ಯಾಕಲ್ಲ ಈ ಜಾಗೃತಿ ಮೂಡಿಸ್ತಾ ಇಲ್ಲ, ಯಾಕೆ ಎದ್ದು ನಿಲ್ತಾ ಇಲ್ಲ ಅಂತ. ನೀವು ಬೇಕಾದ ಸ್ಟ್ರೈಕ್ ಮಾಡಿರಿ. ಇವತ್ತು ಆಂದೋಲನ ಜೀವಿ ನಮ್ಮ ಮೋದಿಯವ್ರು ಕರೆದ್ಬಿಟ್ರು, ನಮ್ಮ ಸಿದ್ದರಾಮಯ್ಯರು ಅಷ್ಟೇ ಅಲ್ರಿ. ಕಾಂಗ್ರೆಸ್ಸಿಗೆ ಇಷ್ಟೆಲ್ಲ ಮಾತಾಡ್ತಾರೆ ಇಲ್ಲಿವರೆಗೆ. 3 ಕಾಲೇ ಕಾನೂನನ್ನು ಸೆಂಟ್ರಲ್ ತೆಗಿತೀನಿ ಅಂತ ಹೇಳಿದರು. ಇಲ್ಲಿ ಕರ್ನಾಟಕದಲ್ಲಿ ಯಾಕೆ ತೆಗಿತಾ ಇಲ್ಲ ಇವರು ಸಿದ್ದರಾಮಯ್ಯ ಬಂದಾಗಿಂದ ಇಲ್ಲಿವರೆಗೆ ಟಿಲ್ ಟುಡೇ? ವಾಯ್? ಅದು ಉತ್ತರ ಕೊಡ್ತಾ ಇಲ್ಲಲ್ರಿ. MSP ಯಾಕೆ ಕಾನೂನು ಮಾಡ್ತಾ ಇಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ? ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಅಲ್ಲಿ ಕೇಳ್ತಾ ಇದ್ದಾರೆ, ಕಾನೂನು ಮಾಡಿರಿ ಕಾನೂನು. ಅಲ್ಲ, ನಿಮ್ಮ ಸ್ಟೇಟ್ ಅದಲ್ರಿ ಇಲ್ಲಿ ಕರ್ನಾಟಕ, ಇಲ್ಲಿ ಯಾಕೆ ಮಾಡಿಸ್ತಾ ಇಲ್ಲ ನೀವು? ಇಲ್ಲಿ ಯಾಕೆ MS ಸ್ವಾಮಿನಾಥನ್ ಆಯೋಗದ ವರದಿ ನೀವು ಯಾಕೆ ಅನುಷ್ಠಾನಗೊಳಿಸ್ತಾ ಇಲ್ಲ? ಇದಕ್ಕೂ ಇವತ್ತು ಉತ್ತರ ಕೊಡಬೇಕಾಗಿದೆ. ಅಂದರೆ ಇವ್ರಿಗೆ ಕಾಂಗ್ರೆಸ್ ಮತ್ತು BJP ಇಬ್ಬರಿಗೂ ಇದು ಬೇಕಾಗಿಲ್ಲರಿ. ಹಂಗೆ ಮುಂದೆ ಹಾಕೋದು ಹೋಗೋದು. ಅವ್ರ ಮೇಲೆ ಇವ್ರು ಟೇಕ್ ಮಾಡೋದು, ಇವ್ರ ಮೇಲೆ ಅವ್ರು ಟೇಕ್ ಮಾಡೋದು, ಒಟ್ಟಿನಲ್ಲಿ ಹೋಗೋದು. ಹಂಗೆ ಈಗ ನೋಡಿರಲಿ ಇವರು ಯಡಿಯೂರಪ್ಪರ ಭ್ರಷ್ಟಾಚಾರದ ಬಗ್ಗೆ ಇವ್ರು ಮಾತಾಡೋದು, ಸಿದ್ದರಾಮಯ್ಯ ಭ್ರಷ್ಟಾಚಾರದ ಬಗ್ಗೆ ಅವ್ರು ಮಾತಾಡೋದು. ಎಲ್ಲರೂ ಕೂಡ ಭ್ರಷ್ಟಾಚಾರ ಮಾಡೋದಲ್ಲ ಇದು. ಹಂಗೆ ಇದು ಒಂದು ಈ ಅಧಿವೇಶನದಲ್ಲೂ ಅಷ್ಟೇ ಆಗ್ತದೆ. ಮತ್ತು ಸರಿಯಾಗಿ ಅಲ್ಲಿ ಶಾಸಕರು ಬರೋವಾಗಿಲ್ಲ, ಸಚಿವರು ಉತ್ತರ ಕೊಡುವಾಗಿಲ್ಲ, ಬರ್ತಾರೆ, ಕುಡ್ದು ಆರಾಮ್ ಊಟ ಮಾಡ್ತಾರೆ. ಇದೆಲ್ಲ ನೀವು ಭೀಮ್ಸಿ ಗಡಾದವ್ರ ರಿಪೋರ್ಟ್ ನೋಡಿ ಗೊತ್ತಾಗ್ಬಿಡುತ್ತೆ ಎಷ್ಟು ಕೋಟಿ ಖರ್ಚಾಗ್ತದೆ, ಏನಾಗ್ತದೆ ಅಧಿವೇಶನ ಸರಲ್ಲಿ ಅಂತೇಳಿ. ಮುಂದೆ ಎಷ್ಟು ರೂಮ್ಗಳು ಹಿಡಿದಿರ್ತಾರೆ, ಇವ್ರಿಗೆ ಎಷ್ಟು ವ್ಯವಸ್ಥೆ ಮಾಡ್ತಾರಂತ. ಇದ್ರ ಅನುಕೂಲ ಆಗ್ಬೇಕಲ್ಲ ಜನಕ್ಕೆ. ನಾವು ಟ್ಯಾಕ್ಸ್ ಕೊಡೋರು ನಮ್ಮ ದುಡ್ಡಿನೊಳಗೆ ಇವರೆಲ್ಲ ಮಜಾ ಮಾಡಿ ಹೋಗಿಬಿಡ್ತಾರೆ ಅಷ್ಟೇ. ಆಶ್ವಾಸನೆ ಭರ್ಪೂರ್ರಿ ನಮ್ಮಲ್ಲಿ. ಕನಸು ತೋರಿಸೋದ್ರೆ ಏನೂ ಇಲ್ಲ ಭಾಳ ತೋರಿಸೋದು. ಎಂದ್ರೂ ಅರಮನೆ ತೋರಿಸ್ಬಿಡೋದು. ಅದು ಅರಮನೆ ಶೋ ಹೋಗಿಲ್ಲ. ಈ ರೈತರದ್ದು ಅಷ್ಟಾಗೋದು ಭಾಳ. ನಮ್ಮ ಪೂಜಾರಿಯವರು ಆಗಿರ್ಬೋದು, ಅದಕ್ಕೆ ಚುನಪ್ಪ ಪೂಜಾರಿ ಆಯಿತು, ಮತ್ತಾರೋ ಆಯಿತು, ಇನ್ನೊಂದಿಷ್ಟು ನಮ್ಮ ಕುರುಬೂರು ನಮ್ಮ ಶಾಂತಕುಮಾರ್ ಅವರು ಬರ್ತಾರೆ, ಮತ್ತಷ್ಟು ರೈತರು ಬರ್ತಾರೆ, ಆಂದೋಲನ ಮಾಡ್ತಾರೆ. ಅವ್ರಿಗೆ ಆಶ್ವಾಸನೆ ಸಿಗ್ತದೆ, ಮಾಡ್ತೀವಿ. ಈಗ ನಮ್ಮ ಸ್ವಾಮೀಜಿ ಅವ್ರಿಗೆ ನೋಡಿ ಎಷ್ಟು ಆಶ್ವಾಸನೆ ಕೊಟ್ಟರು. BJPದವರು ಆಶ್ವಾಸನೆ ಕೊಟ್ಟರು, ಈ ಕಾಂಗ್ರೆಸ್ಗಳು ಆಶ್ವಾಸನೆ ಕೊಡ್ತಾ ಇದ್ದಾರೆ. ರಿಸರ್ವೇಷನ್ ಆಗ್ತಾ ಇಲ್ಲ. ಈಗ ಮತ್ತೆ ಅವ್ರು ಟ್ಯಾಕ್ಟ್ರನ್ನು ಅವರು ಬರ್ತಾಯಿದ್ದಾರೆ, ಟ್ಯಾಕ್ಟರ್ ಪಂಚಮಸಾಲಿ ರಿಸರ್ವೇಷನ್ ಕೊಡ್ರಿ ಅಂತ. ಇದು ತಪ್ಪಲ್ಲ ಕೇಳೋದು. ಆದರೆ ಇವು ಏನಪ್ಪ ಅಂದ್ರೆ ಈ ರಾಜಕಾರಣಿಗಳು ಒಂದಿಷ್ಟು ಜೋಕ್ ಇದ್ದಂಗೆ ಆಗಿ ಹೋಗ್ಬಿಟ್ಟದು ಇವ್ರಿಗೆಲ್ಲರಿಗೂ. ಅದಕ್ಕಾಗಿ ಈ ಅಧಿವೇಶನ ಇನ್ನೊಂದು ಅಧಿವೇಶನ ಅಷ್ಟೇ. ಇದರಿಂದ ನೀವು ಏನೂ ಅಪೇಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಅತಿಥಿ ಉಪನ್ಯಾಸಕರಿಗೆ ಅಥವಾ ಅತಿಥಿ ಶಿಕ್ಷಕರಿಗೆ ಯಾವಾಗ ಪರ್ಮನೆಂಟ್ ಆಗೋದ್ರಿ ಇವ್ರು ಬದುಕಿ